ವೆಲ್ಕಮ್ ಬ್ಯಾಕ್ ಟು ಮೋಹನ್ ಡೈರೀಸ್. ಈ ವಿಡಿಯೋದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಹೊಸ್ದಾಗೆ ವಾರ್ಡ್ಸ್ ವಿಂಗಡಣೆ ಆಗಿದೆ. 369 ವಾರ್ಡ್ಗಳು ಹೊಸ್ದಾಗೆ ಸೇರ್ಪಡೆಯಾಗಿದೆ. ಬೆಂಗಳೂರಿಗೆ ಹೊಸ ಮ್ಯಾಪ್ ಸಿಗ್ತಾ ಇದೆ GBA ಅಂಡರಲ್ಲಿ ಅಂತ. ಈಗ ಆ 369 ಹೊಸ ವಾರ್ಡ್ಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಷ್ಟೇ ಅಲ್ಲದೆ ನಿಮ್ಮ ಏರಿಯಾ ಏನಾದರೂ GBA ಒಳಗಡೆ ಸೇರಿದೆಯಾ, ಅದನ್ನು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನ ಫುಲ್ಲು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಿದ್ರೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ. ನನ್ನೊಂದು ವಾಟ್ಸಪ್ ಗ್ರೂಪ್ ಇದೆ, ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಬಂದು ಆ ಗ್ರೂಪ್ನು ಜಾಯ್ನ್ ಆಗ್ಬೋದು. ಟೈಮ್ ವೇಸ್ಟ್ ಮಾಡಿದೆ, ಈಗ ವಿಡಿಯೋಗೆ ಹೋಗೋಣ. ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಬೆಂಗಳೂರು ಮ್ಯಾಪ್. ಇದು ಗ್ರೇಟರ್ ಬೆಂಗಳೂರು ಅಥಾರಿಟಿಯವರ ಒಂದು ವೆಬ್ ಪೇಜ್ ಆಗಿದೆ. ಈ ಒಂದು ವೆಬ್ ಪೇಜಲ್ಲಿ ನೀವು ಮ್ಯಾಪ್ಸ್ನ ಡೀಟೇಲಾಗಿ ನೋಡ್ಬೋದಾಗಿದೆ. ಇವರು ನಿಮ್ಮ ಒಂದು ಸೈಟು, ನಿಮ್ಮ ಒಂದು ಲೇಔಟು GBAಗೆ ಸೇರ್ಕೊಂಡಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಎಲ್ಲ ಆಪ್ಷನ್ಸು ಕೊಟ್ಟಿದ್ದಾರೆ. ನೀವು ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು. ಮೇಲ್ಗಡೆ ಸರ್ಚ್ ಆಪ್ಷನ್ ಇದೆ, ಅಲ್ಲಿ ನೀವು ಸರ್ಚ್ ಮಾಡಿ ಕೂಡ ಚೆಕ್ ಮಾಡ್ಬೋದು. ಕೆಳಗಡೆ ಬಂದರೆ ನೀವು ಮ್ಯಾಪ್ ಸ್ಟೈಲ್ನ ಚೂಸ್ ಮಾಡ್ಬೋದು. ಒಂದು ಸ್ಟ್ರೀಟ್ ಮ್ಯಾಪ್, ಓಪನ್ ಸ್ಟ್ರೀಟ್ ಮ್ಯಾಪ್ ಅಂತ ಇದೆ, ಇನ್ನೊಂದು ಗೂಗಲ್ ಅರ್ತ್ ಸ್ಯಾಟಲೈಟ್ ಅಂತ ಇದೆ, ಇನ್ನೊಂದು ಗೂಗಲ್ ಸ್ಟ್ರೀಟ್ ಅಂತ ಇದೆ. ಅದ್ರ ಕೆಳಗಡೆ ಬಂದರೆ ಓವರ್ಲೇಸ್ ಒಳಗಡೆ BBMP ಡ್ರೋನ್ ಅಂತ ಇದೆ. ಇದೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಪನ್ ಮ್ಯಾಪ್ ಅಂದರೆ ಈಗ ಏನು ಬರ್ತಾ ಇದೆಯಲ್ಲ, ಈ ಥರ ಬರುತ್ತೆ. ಗೂಗಲ್ ಸ್ಯಾಟಲೈಟ್ಗೆ ಹೋದರೆ ಈ ಥರ ಫುಲ್ಲು ಟೆರೈನು, ಬೆಟ್ಟ, ಗುಟ್ಟ, ಪ್ರತಿಯೊಂದು ಡೀಟೇಲ್ಸು ಕ್ಲೀನಾಗಿ ಕಾಣಿಸುತ್ತೆ. ಈಗ BBMP ಡ್ರೋನ್ ಅಂದರೆ ಈ ಒಂದು ಸ್ಟ್ರೀಟ್ ಮ್ಯಾಪಲ್ಲಿ ಏನು ಹಾಕಿದ್ರಲ್ಲ, ನೀವು ಈ ಒಂದು ಆಪ್ಷನ್ನ ಟಿಕ್ ಮಾಡಿ ಝೂಮ್ ಇನ್ ಮಾಡಿದ್ರೆ ನಿಮಗೆ ನಿಮ್ಮ ಬಿಲ್ಡಿಂಗು ಫುಲ್ ಕ್ಲೀನಾಗಿ ಕಾಣಿಸುತ್ತೆ. ಇದು ನಿಮ್ಮ ಬಿಲ್ಡಿಂಗು ಅಂತ ನೀವು ಐಡೆಂಟಿಫೈ ಮಾಡ್ಬೋದು. ಬಟ್ ಈ ಡೇಟಾ ಸ್ವಲ್ಪ ಹಳೆ ಡೇಟಾ ಇದೆ, 2019 ಡೇಟಾ ಆ್ಯಡ್ ಮಾಡಿದ್ದಾರೆ. 2019 ಆಗಿ ಹೊಸ್ದಾಗಿ ಕನ್ಸ್ಟ್ರಕ್ಟ್ ಆಗಿರೋಂಥ ಡೇಟಾ ಇನ್ನೂ ಇದರಲ್ಲಿಲ್ಲ. ಹಳೆ ಮ್ಯಾಪು BBMP ಡ್ರೋನ್ ಅದರಲ್ಲಿ ಕ್ಲೀನಾಗಿ ಸಿಗುತ್ತೆ. ಈಗ ಗೂಗಲ್ ಅರ್ತ್ ಸ್ಯಾಟಲೈಟ್ ನೋಡಿದ್ರೆ, ಸ್ಟ್ರೀಟ್ ಮ್ಯಾಪ್ ಒತ್ತಿದ್ರೆ ಸ್ಟ್ರೀಟ್ ಮ್ಯಾಪ್ ಈ ಥರ ಬರುತ್ತೆ ಕ್ಲೀನಾಗೆ. 3 ಆಪ್ಷನ್ಸ್, ಓಪನ್ ಸ್ಟ್ರೀಟ್ ಮ್ಯಾಪು, ಗೂಗಲ್ ಅರ್ತ್ ಸ್ಯಾಟಲೈಟು, ಗೂಗಲ್ ಸ್ಟ್ರೀಟು, ಇದೆಲ್ಲನೂ ಕ್ಲೀನಾಗೆ ಫೋನಲ್ಲೇ ವರ್ಕ್ ಆಗುತ್ತೆ, ನೀವು ಫೋನಲ್ಲೇ ನೋಡ್ಬೋದು. BBMP ಡ್ರೋನ್ ಅಂತ ಹೊತ್ತಿದ್ರೆ ಇದೊಂದು ಸ್ವಲ್ಪ ಡೇಟಾ ಹಳೇದಿದೆ, 2019 ಹೊಸ ಡೇಟಾ ಆಗಿಲ್ಲ. 2019 ಹಿಂದೆಗಡೆ ಇರೋವಂಥ ಬಿಲ್ಡಿಂಗು, ಭೂಮಿಲಿ ಆಗಿರೋಂಥ ಚೇಂಜಸ್ಸು, ಪ್ರತಿಯೊಂದು ಮೈನ್ಯೂಟ್ ಡೀಟೇಲ್ಸ್ ಕೂಡ ಕಾಣಿಸುತ್ತೆ. ಫೈನಲ್ ನ್ಯೂ ವಾರ್ಡ್ ಬೌಂಡ್ರಿ 369 ವಾರ್ಡ್ಸ್ಗಳನ್ನ ಹೊಸ್ದಾಗಿ ಆ್ಯಡ್ ಮಾಡಿದ್ದೀವಿ. ಬೆಂಗಳೂರಿಗೆ GBA ಅಂಡರಲ್ಲಿ ಹೊಸ ಮ್ಯಾಪ್ ಸಿಗ್ತಾ ಇದೆ ಅಂತ ಏನು ಹೇಳ್ತಾ ಇದ್ರಲ್ಲ DK ಶಿವಕುಮಾರ್ ಅವರು, ಅದಿದೆ. ಹೊಸ್ದಾಗಿ ಆ್ಯಡ್ ಆಗಿದ್ರೆ 369 ವಾರ್ಡ್ ಬೌಂಡ್ರೀಸ್ಗಳನ್ನೂ ನೀವು ಕ್ಲಿಯರ್ ನೋಡ್ಬೋದು. ಯಾವ್ಯಾವ ಏರಿಯಾ, ಯಾವ್ಯಾವ ವಾರ್ಡಲ್ಲಿ ಬರ್ತಾ ಇದೆ ಅಂತ ಎಲ್ಲನೂ ಈಗ ಈ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ವೆಬ್ಸೈಟಲ್ಲೇ ನೀವು ಚೆಕ್ ಮಾಡ್ಬೋದು. ಅದಲ್ಲದೆ ಈಗ ನೀವು ಇದನ್ನ ತೆಗೀರಿ, ಸ್ವಲ್ಪ ತೆಗೆದ್ಬಿಟ್ಟು ಇಲ್ಲಿ ಓಲ್ಡ್ ವಾರ್ಡ್ ಬೌಂಡ್ರೀಸ್ ಅಂತ ಹಾಕಿದ್ರೆ ಓಲ್ಡ್ ವಾರ್ಡ್ ಬೌಂಡ್ರೀಸ್ ಬರುತ್ತೆ ನೋಡಿ. ಇದೆಲ್ಲ ಓಲ್ಡ್ ವಾರ್ಡ್ಸ್ ಇದ್ದಿದ್ದು. ಈಗ ಫೈನಲ್ ನ್ಯೂಗೆ ಹೋದರೆ ಓಲ್ಡಲ್ಲೇ ದೊಡ್ಡದಿತ್ತಲ್ಲ, ಅದನ್ನೇ ಡಿವೈಡ್ ಮಾಡಿ ಚಿಕ್ಕದಾಗೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿದ್ದಾರೆ. ಓಲ್ಡ್ರಲ್ಲಿ ಜಾಸ್ತಿ ಡಿವೈಡ್ ಮಾಡಿದ್ದಾರೆ, ಹೊಸದು ಯಾವುದು ಆ್ಯಡ್ ಆಗ್ತಾಯಿಲ್ಲ. ನೀವು ತಲೆಯಲ್ಲಿ ಇಟ್ಕೊಳ್ಳಿ, ಹೊಸ ವಾರ್ಡು 369 ವಾರ್ಡ್ಗಳು ಏನು ಮಾಡಿದ್ದಾರೆ, ಅದರಲ್ಲಿ ಹೊಸ್ದಾಗೆ ಹಳೇದು ಎಕ್ಸಿಸ್ಟಿಂಗಲ್ಲಿ ಇತ್ತಲ್ಲ, ಅದನ್ನ ಬಿಟ್ಟು ಹೊರಗಡೆ ಇರೋಂಥವನ್ನ ಹೊಸ್ದಾಗೆ ಆ್ಯಡ್ ಮಾಡ್ಕೊಂಡಿಲ್ಲ. ಬರೀ ಇರೋದ್ರಲ್ಲೇ ಇನ್ನೂ ಚಿಕ್ಕದಾಗಿ ಡಿವೈಡ್ ಮಾಡಿ ಅದನ್ನು ವಾರ್ಡ್ಗಳನ್ನ ಮಾಡಿದ್ದಾರೆ. ಅಸೆಂಬ್ಲಿ, ಕಾನ್ಸ್ಟಿಟ್ಯೂಯೆನ್ಸಿ ಎಲ್ಲನೂ ನೀವು ಚೆಕ್ ಮಾಡ್ಬೋದು, ಯಾವ ಕಾನ್ಸ್ಟಿಟ್ಯೂಯೆನ್ಸಿಗೆ ನಿಮ್ಮದು ವಾರ್ಡ್ ಬರ್ತಾ ಇದೆ ಅಂತ. ಅದಾದಮೇಲೆ ಮುಖ್ಯವಾದ್ದು ಈ 3 ಬೌಂಡ್ರೀಸ್, ಇವು 3 ತೆಗೆದುಬಿಡ್ತೀನಿ. ನೀವು ನೋಡ್ಬೋದು ಈಗ ಈ ಹೊಸ್ದಾಗಿ ಆ್ಯಡ್ ಆಗಿರೋ ಅಂಥ ಹಳೇದು ಹೊಸದು ಎಲ್ಲನೂ ತೆಗೆದುಬಿಡ್ತೀನಿ. ಈಗ GBA ಬೌಂಡ್ರಿ, GBA ಎಲ್ಲೆಲ್ಲಿದೆ ಅಂತ ನೀವು ನೋಡ್ಬೋದು. GBA ಬೌಂಡ್ರೀಸ್ ಅಂತ ಹೊಡೆದಿದ ತಕ್ಷಣ ಹೊಸ್ದಾಗಿ ಆ್ಯಡ್ ಆಗಿರೋ GBA ಬೌಂಡ್ರಿ ಈ ಥರ ಬಂದು ಪಾಪ್ ಆಗುತ್ತೆ. ಹೇಳಬೇಕು ಅಂದರೆ ಜಾಸ್ತಿ ನೀವು ಇಲ್ಲೇ ನೋಡ್ಬೋದು ಯಾವ ಕಡೆ ಎಲ್ಲ ಅದು ಆ್ಯಡ್ ಆಗಿದೆ ಅಂತ. GBA ಕಾರ್ಪೊರೇಷನ್ ಬೌಂಡ್ರೀಸ್ ಅಂತ ಹೊಡೆದ್ರೆ ಯಾವ್ಯಾವ ಕಾರ್ಪೊರೇಷನಲ್ಲಿ ಬಂದಿದೆ ಅಂತ ಹೇಳ್ತಾರೆ. ನಾರ್ತು, ಸೌತು, ವೆಸ್ಟು, ಈಸ್ಟು, ಸೆಂಟ್ರಲ್ 5 ಭಾಗವಾಗಿ ವಿಂಗಡಿಸಿದಾರಲ್ಲ GBAನ, ಅದು ಕ್ಲೀನಾಗಿ ಬರುತ್ತೆ, ನೀವು ನೋಡ್ಬೋದು. ಮೇಯ್ನ್ ಏನು ಅಂದರೆ ನಾರ್ತಲ್ಲಿ ಜಾಸ್ತಿ ಏನು ಗ್ರೋತ್ ಇಲ್ಲ, ಸೌತಲ್ಲೂ ಗ್ರೋತ್ ಇಲ್ಲ, ವೆಸ್ಟಲ್ಲೂ ಗ್ರೋತ್ ಇಲ್ಲ, ಈಸ್ಟಲ್ಲಿ ಮಾತ್ರ ಭಯಾನಕವಾಗಿ GBA ಬೆಳೆದಿದೆ. ಅದನ್ನ ನೀವು ನೋಡ್ಬೋದು, ಅಲ್ಲೂ ಹೊಸ್ದಾಗಿ ಆ್ಯಡ್ ಮಾಡ್ಕೊಂಡಿದ್ದಾರೆ ಅನ್ನೋ ನೋಡಬೇಕು. ಬಟ್ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ GBA ಝೋನ್ ಬೌಂಡ್ರೀಸ್ನು ಕ್ಲಿಕ್ ಮಾಡ್ಕೊಬಿಡೋಣ. ಈಗ ಇದು GBA ಫುಲ್ ಝೋನ್ ಬೌಂಡ್ರೀಸ್, GBAಗೆ ಸೇರಿರುವಂಥ ಫುಲ್ ಏರಿಯಾಸು ಎಲ್ಲನೂ ಇದರಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಬಟ್
ನಾನು ಅಬ್ಸರ್ವ್ ಮಾಡ್ದಂಗೆ ಹೊಸ್ದಾಗೆ ಯಾವುದೇ ಒಂದು ಏರಿಯಾಸ್ ಕೂಡ ಇದ್ರಲ್ಲಿ ಕಾಣಿಸ್ತಾ ಇಲ್ಲ. ಅವ್ರು ಕೊಟ್ಟಿದ್ದ ನೋಟಿಫಿಕೇಷನ್ನು ಹಳೆ ಎಕ್ಸಿಸ್ಟಿಂಗ್ BBMPಯಿಂದ ಇಷ್ಟು ಕಿಲೋಮೀಟ್ರ್ವರೆಗೂ ಬರೋ ಅಂಥ ಏರಿಯಾಗಳನ್ನೆಲ್ಲ GBಗೆ ಸೇರಿಸಿದ್ದೀವಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಇಲ್ಲಿಂದ ಮಾಧವರವರೆಗೂ GBಗೆ ಸೇರಬೇಕಿತ್ತು, ಬಟ್ ಸೇರಿಲ್ಲ. ಹಳೆ ಬೌಂಡ್ರೀಸ್ ನಾನು ನೋಡ್ದಂಗೆ BBMP ಅಂಡರಲ್ಲಿ ಇದಿತ್ತು ಆಲ್ರೆಡಿ. BBMP ಅಂಡರ್ನಲ್ಲಿ ಇಷ್ಟು ಏರಿಯಾಸ್ ಇನ್ಕ್ಲೂಡ್ ಆಗಿತ್ತು. ಬಟ್ ದಾಸರಳ್ಳಿಯ ಕೆಲವೊಂದು ಊರುಗಳನ್ನ ಅಷ್ಟೇ ಬಿಟ್ಟಿದ್ರು, ಆ ಕೆಲವೊಂದು ಊರುಗಳನ್ನ ಅಷ್ಟೇ ಸೇರಿಸ್ಕೊಂಡಿದ್ದಾರೆ. ಈ ಕಡೆ ಬಂದರೆ ಇಲ್ಲಿ ಚಿಕ್ಕಬಾಣಾವರ ಇದೆ. ಚಿಕ್ಕಬಾಣಾವರನೂ ಕಂಪ್ಲೀಟಾಗಿ ಸೇರಿಲ್ಲ. ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ ಅಷ್ಟೇ ಸೇರಿದೆ ಬೆಂಗಳೂರು ನಾರ್ತಲ್ಲಿ. ನಿಮ್ಮ ಏರಿಯಾದಲ್ಲಿ ಯಾವ ಥರ GBA ಒಳಗಡೆ ಹೊಸ ಲೇಔಟ್ ಸೇರಿದೆಯಾ, ಹೊಸ ಏರಿಯಾಗಳು ಸೇರಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅದನ್ನೂ ತಿಳ್ಕೊಳ್ಳೋಣ. ಬಟ್ ನಮ್ಮ ಏರಿಯಾ ಸೈಡಂತೂ ನಾನೇನು ಹೊಸ್ದಾಗಿ ಏರಿಯಾಗಳು ಸೇರಿರೋದು ನೋಡ್ತಾ ಇಲ್ಲ. ದಾಸರಳ್ಳಿಯ ಸ್ವಲ್ಪ ಏರಿಯಾಸು ಲೇಔಟ್ಸು ಸೇರಿರಲಿಲ್ಲ, ಅದನ್ನ ಸೇರಿಸ್ಕೊಂಡವ್ರೆ. ಚಿಕ್ಕಬಾಣಾವರದಲ್ಲಿ ಬರೀ ರೈಲ್ವೆ ಸ್ಟೇಷನ್ ಸೇರಿದೆ ಅಷ್ಟೇ. ಇನ್ನು ಮಿಕ್ಕಿದ್ದೇನು ಜಾಸ್ತಿ ಲೇಔಟ್ ಸೇರಿಲ್ಲ. ಅದು ಹಳೆ BBMP ಅಂಡರಲ್ಲಿ ಇದ್ದಿದೆ. ಏನು ಹೊಸ್ದಾಗಿ ಏನು ಚೇಂಜ್ ಮಾಡಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. 369 ವಾರ್ಡ್ಗಳು ಏನು, ಅವು ಯಾವ್ಯಾವು, ಎಲ್ಲೆಲ್ಲಿ ಬರುತ್ತೆ ಅಂತಲೂ ನೀವು ಫುಲ್ ಇದೊಂದು ಆಪ್ಷನ್ ಮೇಲೆ ಚೆಕ್ ಮಾಡೋದ್ರ ಮೂಲಕ ಚೆಕ್ ಮಾಡ್ಬೋದು. ಹಳೆ ವಾರ್ಡು ಹೊಸ ವಾರ್ಡು ವಿಂಗಡಿಸಿದ್ರೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರೇ ಹಳೆದು ಹೊಸದು ಎರಡು ಕೊಟ್ಬಿಟ್ಟವ್ರೆ. ಆದರೆ BBMPಲಿ ಇದ್ದಿದ್ದಂಥ ಬೌಂಡ್ರೀಸು GBಗೆ ಸೇರಿದಂಥ ಬೌಂಡ್ರೀಸ್ ಒಂದು ಆಪ್ಷನ್ ತೆಗೆದುಬಿಟ್ಟವ್ರೆ. ಅದೊಂದು ಇದ್ದಿದ್ರೆ ಪಿನ್ ಪಾಯಿಂಟಾಗಿ ಗೊತ್ತಾಗೋದು ಯಾವ್ಯಾವ ಹೊಸ ಲೇಔಟ್ ಸೇರಿದೆ, ಹೊಸ ಏರಿಯಾ ಸೇರಿದೆ, ಅದು ಬಿಟ್ಟು ಹಳೇದೇ ಯಾವುದಿದೆ ಅಂತ. ನನಗೇನೋ ಇದರಲ್ಲಿ ಏನು ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ. BBMPಲಿ ಇದ್ದಿದ್ದೇ ಜಾಸ್ತಿ ಇದೆ. ಇದರಲ್ಲಿ ಏನೋ 5 ಭಾಗ ಅಂತ ಡಿವೈಡ್ ಮಾಡ್ಕೊಂಡು ಏನೋ ಹೊಸ ರೂಲ್ಸ್ ಏನೇನೋ ಚೇಂಜ್ ಮಾಡಿದ್ದಾರೆ. ಅದ್ರ ಡೀಟೇಲ್ಸ್ ಎಲ್ಲನೂ ನನ್ನ ಯೂಟ್ಯೂಬಲ್ಲಿದೆ, ನೀವು ಚೆಕ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕನ್ಸಿಡರ್ ಮಾಡ್ಕೊಳ್ಳಿ. ವಾಟ್ಸಪ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅದನ್ನ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.